ನಮಸ್ಕಾರ ಸರ್ ಎಲ್ಲರಿಗೂ. ಇದು ನಾನು ಚಳ್ಳಕೆರೆ ಟೌನ್ ತೋರಿಸ್ತಾ ಇದ್ದೀನಿ ನಿಮಗೆ. ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ಟೌನು. ನಾವು ಏನು ಈ ರೋಡ್ ಹೋಗ್ತಾ ಇದ್ದೀವೋ, ಈ ರೋಡ್ ಬಂದುಬಿಟ್ಟು ನಮ್ಮ ಚಳ್ಳಕೆರೆ ಚಿತ್ರದುರ್ಗಕ್ಕೆ ಕನೆಕ್ಟ್ ಆಗುವಂಥ ಇದು ಹೈವೇ. ಇದು ನ್ಯಾಚುರಲ್ ಆಗಿ ಹೇಳ್ಬೇಕಂತಂದರೆ ಇದು ಕುಮಟಾ ಕಡಮಡುಗು ಹೈವೇ ಅಂತಾರೆ ಇದನ್ನು. ಈ ಹೈವೇಯಿಂದ ನಮಗೆ ಕೇವಲ ಒಂದು 800 ಮೀಟರ್ ಇದೇ ಹೈವೇಯಲ್ಲಿ ನಾವು ಫಾಲೋ ಆದಮೇಲೆ ನಮಗೆ ಔಟರ್ ರಿಂಗ್ ರೋಡ್ ಬರುತ್ತೆ. ಆ ಔಟರ್ ರಿಂಗ್ ರೋಡಲ್ಲಿ ನಮ್ಗೆ ಏನೇನಿದೆಯಪ್ಪ ಅಂದರೆ ಅಲ್ಲಿ ಒಂದು ಬಳ್ಳಾರಿ ಟು ಬೆಂಗಳೂರು ಹೋಗುವಂಥ ಔಟರ್ ರಿಂಗ್ ರೋಡ್ ಆಗಿದೆ. ಮತ್ತು ಚಿತ್ರದುರ್ಗ ಟು ಚಳ್ಳಕೆರೆ ಬರುವಂಥ ಈ ಹೈವೇ. ಆ ಹೈವೇಗೆ ನಿಯರ್ ಆಗಿ ನಿಮಗೆ 4200 ಸ್ಕ್ವೇರ್ ಫೀಟ್ ಎರಡು ಸೈಟ್ಗಳು. ಒಂದು ಸೈಟ್ ಬಂದುಬಿಟ್ಟು 1800 ಸ್ಕ್ವೇರ್ ಫೀಟು, ಎರಡನೇ ಸೈಟ್ ಬಂದುಬಿಟ್ಟು ನಿಮಗೆ 2400 ಸ್ಕ್ವೇರ್ ಫೀಟು. ಒಟ್ಟಾಗಿ ಹೇಳೋದಾದರೆ 4200 ಸ್ಕ್ವೇರ್ ಫೀಟ್ ಉಳ್ಳ ಎರಡು ಸೈಟ್ ಇದ್ದಾವೆ ಅಕ್ಕಪಕ್ಕದಲ್ಲಿ. ಕಾರ್ನರ್ ಸೈಟು ಉತ್ತರ ಫೇಸು. ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ 80 ಅಡಿ ರಸ್ತೆ ಇದೆ. ಮತ್ತು ರೇಟ್ ಸಮೇತ ನಿಮಗೆ 1850 ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಆ ಸೈಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಅದರ ಮಾಹಿತಿನ ನಿಮಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲೆಲ್ಲ 2200-2250 ರೂಪಾಯಿ ನಡೀತಾ ಇದೆ ಸೈಟಿನ ಬೆಲೆ. ನಮಗೆ ಸ್ವಲ್ಪ ಹಣದ ಅವಶ್ಯಕತೆ ಇರೋದ್ರಿಂದ ಆ ಸೈಟ್ಗಳು ನಾನು ಸೇಲ್ ಮಾಡೋದಕ್ಕೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಲುಪಿಸ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋದು ಇದು ನೀಟಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಹೈವೇ. ಈಗ ಹೈವೇ ತೋರಿಸ್ತಾ ಇದೆ ನಿಮಗೆ ನೀಟಾಗಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಡಿಮ್ಮಾಗಿ ಕಾಣುತ್ತೆ. ವೀಕ್ಷಕರು ಯಾವುದೇ ಕಾರಣಕ್ಕೂ ಬೇಸರ ಆಗಬಾರ್ದು. ಈಗೇನು ಕಾಣಿಸ್ತಾ ಇದೆಯೋ ಇದು ನಿಮಗೆ ಬೆಂಗಳೂರು ಟು ನಮ್ಮ ಬಳ್ಳಾರಿ ಹೋಗುವಂಥ ಇದು ಫ್ಲೈಓವರು. ಮೇಲ್ಗಡೆ ಏನು ಕಾಣಿಸ್ತಿದೆಯೋ ಈ ಸ್ಟ್ರೈಟ್ ಇದೆ ಇವನ್ನ ಫಾಲೋ ಮಾಡಿದ್ರೆ ಡೈರೆಕ್ಟ್ ನಾವು ಚಿತ್ರದುರ್ಗ ಹೊರಡ್ತೀವಿ. ನಂತರ ಚಿತ್ರದುರ್ಗ ಟು ನಮಗೆ ನ್ಯಾಷನಲ್ ಹೈವೇ ಸಿಗುತ್ತೆ. ಚಿತ್ರದುರ್ಗ ಟು ಬೆಂಗಳೂರು, ಚಿತ್ರದುರ್ಗ ಟು ಸೊಲ್ಲಾಪುರ. ಈ ಹೈವೇಯಲ್ಲಿ ನಾವು ಸಬ್ ರೋಡ್ಗೆ ನಾವು ಇಲ್ಲಿ ಕ್ರಾಸ್ ಆಗ್ತಾ ಇದ್ದೀವಿ. ಈಗ ಈ ಸಬ್ ರೋಡ್ಗೆ ನಾವು ಕ್ರಾಸ್ ಆದಮೇಲೆ ನಮಗೆ ನೋಡಿ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಈ ಕಡೆ ಎಲ್ಲ ಒಳ್ಳೆ ಲೇಔಟ್ ಆಗಿದೆ, ಕಂಪ್ಲೀಟಾಗಿ ಲೇಔಟ್ ಆಗಿದೆ. ಇಷ್ಟೆಲ್ಲ ವೀಡಿಯೋದಲ್ಲಿ ನಾನು ತೋರಿಸೋದಕ್ಕೆ ಕಾರಣ ನಮ್ಮ ಕಸ್ಟಮರ್ಗೆ ಎಲ್ಲ ಥರ ಮಾಹಿತಿ ಸಿಗಲಿ ಅನ್ನೋ ನಿಮಗೆ ನೀಟಾಗಿ ಹೇಳ್ತಾ ಇದ್ದೀನಿ. ಈ ಹೈವೇ ನಾವು ಸ್ಟ್ರೈಟ್ ಈ ಥರ ಫಾಲೋ ಮಾಡಿದ್ರೆ ಇದು ಡೈರೆಕ್ಟ್ ಬಳ್ಳಾರಿ ಹೋಗುತ್ತೆ. ಇದೇ ಫ್ಲೈಓವರಲ್ಲಿ ನಾವು ಇಲ್ಲಿಂದ ಹಿಂದ್ಗಡೆಗೆ ಬಂದರೆ ಇದು ಬೆಂಗಳೂರು ಹೋಗುತ್ತೆ. ನಾವು ಇಲ್ಲಿಂದ ಜಸ್ಟ್ ನಾವು ಈ ಥರ ನಾವು ರೈಟಿಗೆ ಕ್ರಾಸ್ ಆಗ್ತಾ ಇದ್ದೀವಿ. ಈಗ ರೈಟಿಗೆ ಈ ರೋಡಲ್ಲಿ ಬಂದ ಮೇಲೆ ನಮಗೆ ಈಗ ನಿಮಗೆ ಸೈಟುಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತೀನಿ. ಸೈಟುಗಳು ನೋಡಿ ಸರ್, ಇವೇ ಸೈಟುಗಳು. ನಿಮಗೆ ಏನು ಯೆಲ್ಲೋ ಕಲರ್ ಏನು ಇದು ಕಂಬ ಕಾಣಿಸ್ತಿದೆಯೋ, ಕಲ್ಲು ಕಾಣಿಸ್ತಿದೆಯೋ, ಈ ಕಲ್ಲಿನಿಂದ ನಿಮಗೆ ಅಲ್ಲೊಂದು ಯೆಲ್ಲೋ ಕಲರ್ ಕಲ್ಲು ಕಾಣಿಸ್ತಿದೆ ನೋಡ್ತಿದ್ದೀರಾ, ಅಲ್ಲೇವರೆಗೂ ಇದು 60 ಅಡಿ ಡಿಸ್ಟೆನ್ಸ್ ಬರುತ್ತೆ ಇದು. ಮತ್ತು ಈ ಕಲ್ಲಿನಿಂದ ನಿಮಗೆ ಈ ಕಡೆ ಏನು ಯೆಲ್ಲೋ ಕಲರ್ ಕಲ್ಲು ಕಾಣಿಸ್ತಿದೆಯೋ ಇಲ್ಲಿವರೆಗೂ ನಿಮಗೆ 40 ಅಡಿ ಬರುತ್ತೆ. ಇದು 60-40 ಆಯಿತು. ನಂತರ ನಿಮಗೆ 30-60 ಕಲ್ಲುಗಳನ್ನ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿ. ಮತ್ತು ಈ ಕಲ್ಲಿನಿಂದ ನಿಮಗೇನು ಇಲ್ಲಿ ನೆಕ್ಸ್ಟ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮನೆ. ಇಲ್ಲೊಂದು ಯೆಲ್ಲೋ ಕಲರ್ ಕಲ್ಲು ಕಾಣಿಸ್ತಿದೆ ನೋಡಿ. ಈ ಕಲ್ಲಿನವರೆಗೂ ನಿಮಗೆ 60 ಅಡಿ ಬರುತ್ತೆ. ಮತ್ತು ಈ ಕಲ್ಲಿನಿಂದ ನಿಮಗೆ ಈ ಕಡೆ ಕಲ್ಲಿನವರೆಗೂ ನಿಮಗೆ ಕಂಪ್ಲೀಟಾಗಿ ಇದು 30 ಅಡಿ ಸೈಟ್ ಬರುತ್ತೆ. ಟೋಟಲ್ ಆಗಿ ಹೇಳೋದಾದರೆ 70-60 ಸೈಟು, 2 ಸೈಟ್ ಇದು.
ಹಿಂದ್ಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ನೋಡಿ. ಈ ಕಡೆ ಎಲ್ಲ ಕಂಪ್ಲೀಟ್ ಲೇಔಟು, ಇದೆಲ್ಲ ಕಂಪ್ಲೀಟಾಗಿ ಲೇಔಟ್ ಆಗಿದೆ. ಕಂಪ್ಲೀಟ್ಗಳೆಲ್ಲ ಮನೆಗಳಾಗಿ ಒಳ್ಳೊಳ್ಳೆ ಮನೆಗಳಾಗಿ ಇಲ್ಲೆಲ್ಲ ನಿಂತಿದ್ದಾರೆ. ತುಂಬ ಒಳ್ಳೆ ಡಿಸೈನಿಂಗ್ ಆಗಿ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈ ಸೈಟುಗಳು ನಿಮಗೆ ಇದು ವಿವರ ಕೊಟ್ಟೆ. ಇಲ್ಲಿ ನೋಡಿ ಹೈವೇ, ಇದು ಹೈವೇ ನಿಮಗೆ ನಮ್ಮ ಬೆಂಗಳೂರು ಬಳ್ಳಾರಿ ಹೋಗುವಂಥ ಇದು ಹೈವೇ. ಇದು ನೋಡಿ ವೆಹಿಕಲ್ಗಳು ಮೂಮೆಂಟ್ ಮಾಡ್ತಾಯಿದೆ ನಿಮಗೆ. ಇದು ಬೆಂಗಳೂರು ಬಳ್ಳಾರಿ ಹೋಗುವಂಥ ಹೈವೇ. ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಿಮಗೆ ಈ ಕಲ್ಲಿನಿಂದ ಈ ಮುಂಭಾಗಕ್ಕೆ ನಿಮಗೆ ಏನು ಬಿಳಿ ಕಲ್ಲು ಕಾಣ್ತಿದೆ ನೋಡಿ ಸರ್, ಇಲ್ಲಿ ಬಿಳಿ ಕಲ್ಲು ಕಾಣ್ತಿದೆಯಾ, ಈ ಕಲ್ಲಿನವರೆಗೂ 80 ಅಡಿ ಇದಕ್ಕೆ ಫ್ರಂಟಲ್ಲಿ ಪಶ್ಚಿಮ ಫೇಸ್ಗೆ ನಿಮಗೆ ರಸ್ತೆ ಬರುತ್ತೆ. ರಸ್ತೆ ಇದು 80 ಅಡಿ ನೋಡಿ. ಈ ಕಲ್ಲು ಕಾಣ್ತಿದೆಯಾ ತಾನೆ, ಈ ಏನು ಯೆಲ್ಲೋ ಕಲರ್ ಕಲ್ಲಿನಿಂದ ನಮ್ಮ ಸೈಟ್ ಏನು ಸ್ಟಾರ್ಟ್ ಆಗುತ್ತೋ ಇಲ್ಲಿಂದ ನಮಗೆ ಇಲ್ಲಿ ಏನು ಬಿಳಿ ಕಲ್ಲು ಕಾಣ್ತಿದೆ ನೋಡಿ, ಈ ಬಿಳಿ ಕಲ್ಲಿವರೆಗೂ 80 ಅಡಿ ರಸ್ತೆ ಬರುತ್ತೆ ಇದಕ್ಕೆ. ಮತ್ತು ಇದಕ್ಕೆ ಈ ಈ ಈ ಮನೆಗೆ ಏನು ಕಾಣ್ತಿದೋ ಆ ಹೈವೇಯಿಂದ ಇಲ್ಲಿಗೆ 40 ಅಡಿ ರಸ್ತೆ ಅಪ್ರೋಚ್ ಇದೆ. ನಂತರ ನಿಮಗೆ ಈ ನಮ್ಮ ವೆಹಿಕಲ್ ಕಾಣ್ತಿದೆಯಾ ಇಲ್ಲಿ 2 ವೀಲರ್ಸು, ಈ ವೆಹಿಕಲ್ಲಿಂದ ಈಚೆಗೆ ನಮಗೆ 80 ಅಡಿ ರಸ್ತೆ ಇದೆ ಇದಕ್ಕೆ. ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ನಿಮಗೆ ಇದು ಸಮೇತ ನಿಮಗೆ ರಸ್ತೆ ಇಲ್ಲಿ ಸಮೇತ ನಿಮಗೆ ಆ ಕಡೆ ಕೆಳಗಡೆ ಲೇಔಟ್ ಏನಾಗಿದೆಯಾ ನೋಡಿ, ಇಲ್ಲೆಲ್ಲ ಎಲ್ಲ ಇದು ಲೇಔಟು ನಿಮಗೆ. ಇದೆಲ್ಲ ಈಗೆಲ್ಲ ಆ ಕಡೆ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಆ ಕಲ್ಲುಗಳನ್ನೆಲ್ಲ ತೆಗೆದು ಈ ಕಡೆ ಹಾಕಿದ್ದಾರೆ ಅಷ್ಟೇ. ಇದೆಲ್ಲ ಲೇಔಟೇ ನೋಡಿ, ಇದೆಲ್ಲ ಲೇಔಟೇ. ಏನು ಈ ರೋಡ್ ಬರುತ್ತೋ ನಿಮಗೆ ಹಾದು ಬರ್ತಾಯಿದೆ ನೋಡಿ, ಇಲ್ಲಿ ರೋಡ್ ಕಾಣಿಸ್ತಾ ಇದೆಯಾ, ಈ ರೋಡೇ ನಮಗೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಈ ಏನು ರೋಡ್ ಕಾಣಿಸ್ತಿದೆ ನೋಡಿ, ಮತ್ತೆ ನಮಗೆ ತೋರಿಸ್ತಿದ್ದೀನಿ, ಈ ರೋಡ್ ಏನು ಬರ್ತಿದೆಯಾ ನಿಮಗೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ನಿಮಗೆ ಇದು ಉತ್ತರ ಫೇಸ್ ಇದೆ. ಉತ್ತರ ಫೇಸಕ್ಕೆ ನೀವು 2 ಸೈಡ್ ತೊಗೊಂಡ್ರೆ ನೀವು ಉತ್ತರ ಫೇಸಕ್ಕೆ ಆರಾಮಾಗಿ ಒಳ್ಳೆ ಅಪಾರ್ಟ್ಮೆಂಟ್ನ ನೀವು ನಿರ್ಮಾಣ ಮಾಡ್ಬೋದು. ಇದು ನಿಮಗೆ 80 ಅಡಿ ಪ್ಲಸ್ ಈ ಕಡೆ 30 ಅಡಿ ರಸ್ತೆ. ನಿಮ್ಗೆ 2 ಥರ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ನಾನು ರೇಟ್ ಹೇಳೋದಾದರೆ ನಾನು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಪೇಪರ್ಸ್ ಎಲ್ಲ ಲೀಗಲೆಲ್ಲ ಪಕ್ಕ ರೆಡಿ ಇದೆ. ನಮಗೆ ಸ್ವಲ್ಪ ಕಾಲಾವಕಾಶ ಕಡಿಮೆ ಇರೋದ್ರಿಂದ, ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ನಾನು ನಿಮಗೆ ಈ ಸೈಟುಗಳನ್ನ ಕೊಡ್ತಾಯಿದ್ದೀನಿ. ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ. ತುಂಬ ಅರ್ಜೆಂಟ್ ಇದೆ, ಹಂಗಾಗಿ ಅಷ್ಟೇ. ಬೇರೆ ಯಾವುದೇ ಥರ ನಮಗೆ ಲೀಗಲ್ ಇಶ್ಯೂ ಆಯಿತು ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇದು 80 ಅಡಿ ರಸ್ತೆ, ಅಪ್ರೋಚ್ 40 ಅಡಿ ಆ ಕಡೆಯಿಂದ ಬರುತ್ತೆ. ಈ ಕಡೆ ನಿಮಗೆ ಹೈವೇ ನಿಯರ್ ಇದೆ. ಈ ಕಡೆ ಎಲ್ಲ ಮನೆಗಳು ತುಂಬ ಡೆವಲಪ್ ಆಗಿದೆ. ಎಲ್ಲ ಥರ ಮಾಹಿತಿ ಕೊಟ್ಟಿದ್ದೀನಿ. ತಮ್ಗೆ ಯಾರಾದರೂ ಇಂಥ ಒಂದು ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಸ್ಪಂದನೆ ಮಾಡ್ತೀನಿ. ಆದಷ್ಟು ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಬಂಧು ಬಳಗದವ್ರಿಗಾಗಿ ಈ ಅಂಥ ಮಾಹಿತಿನ ನೀವು ತಲುಪಿಸಿ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಒಳ್ಳೆಯದಾಗಲಿ.